ಇನ್ನು ಶಿಗ್ಗಾವಿಯಲ್ಲಿ ಮತಗಣಿತ ಹೇಗಿದೆ? ಬೊಮ್ಮಾಯಿ ಪುತ್ರನಿಗೆ ಮತದಾರ ಚಾನ್ಸ್ ಕೊಡ್ತಾರಾ? ಶಿಗ್ಗಾವಿಯಲ್ಲಿ ಯಾರತ್ತ ಮತದಾರನ ಒಲವು ಅನ್ನೋದೇ ಈಗ ಪ್ರಶ್ನೆ. ಯಾಸಿರ್ ಪಠಾಣ್ ಖಾನ್ ಕೈ ಹಿಡಿತಾನ ಮತದಾರ? ಇನ್ನು ಶಿಗ್ಗಾವಿ ಎಲೆಕ್ಷನ್ ಸಹ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಶಿಗ್ಗಾವಿಯಲ್ಲಿ ಹೇಗಿದೆ ಮತಗಣಿತ? ಬೊಮ್ಮಾಯಿ ಪುತ್ರನಿಗೆ ಮತದಾರರು ಚಾನ್ಸ್ ಕೊಡ್ತಾರಾ ಅಥವಾ ಯಾಸಿರ್ ಪಠಾಣ್ನ ಕೈ ಹಿಡಿತಾರ ಮತದಾರರು ಅನ್ನೋದೇ ಇಲ್ಲಿ ಕುತೂಹಲ. ಶಿಗ್ಗಾವಿಯಲ್ಲಿ ಯಾರತ್ತ ಮತದಾರನ ಒಲವು ಮೂಡಬಹುದು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇದಕ್ಕೆ ನಾಳೆ ರಿಸಲ್ಟ್ ನಲ್ಲಿ ಎಲ್ಲವೂ ತಿಳಿಯಲಿದೆ. ಶಿಗ್ಗಾವಿ ಬೈ ಎಲೆಕ್ಷನ್ ಯಾರು ಗೆಲ್ಲಬಹುದು ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಯಾಸಿರ್ ಪಠಾಣ್ ಖಾನ್ಗೆ ಕೈ ಹಿಡಿತಾರ ಮತದಾರರು ಅನ್ನುವಂತಹ ಪ್ರಶ್ನೆ. ಇನ್ನು ಶಿಗ್ಗಾವಿಯಲ್ಲೂ ಸಹ ಮತಗಣಿತದ ಹೇಗಿದೆ ಅನ್ನುವಂತಹ ಕುತೂಹಲ ಮೂಡಿದೆ. ಈ ಕಡೆ ಬೊಮ್ಮಾಯಿ ಅವರ ಪುತ್ರ ಮತ್ತೊಂದು ಕಡೆ ಯಾಸಿರ್ ಪಠಾಣ್ ಇವರ ನಡುವೆ ಮತದಾರ ಯಾರ ಕೈ ಹಿಡಿತಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಇದರಲ್ಲಿ ಪ್ರಮುಖಾಂಶವನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸಂಸದ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿಗೆ ಹೈಕಮಾಂಡ್ ಮಣೆ ಹಾಕಿರೋದು. ಸತತ 6ನೇ ಬಾರಿ ಮುಸ್ಲಿಂ ಅಭ್ಯರ್ಥಿ ಕಣಕ್ಕೆ ಇಳಿಸಿದೆ ಕಾಂಗ್ರೆಸ್. ಆರಂಭದಲ್ಲಿ ಅಜಂಪೀರ್ ಬಂಡಾಯವನ್ನ ಎದ್ದೇಳ್ತಾರೆ, ನಂತರ ಯಾಸಿರ್ ಪರ ಪ್ರಚಾರವನ್ನ ಅವರು ಕೈಗೊಳ್ತಾರೆ. ಮತಕಣದಲ್ಲಿ ವಕ್ಫ್ ಅಸ್ತ್ರ ಪ್ರಯೋಗ ಮಾಡಿದೆ ವಿಪಕ್ಷ ಬಿಜೆಪಿ. ಉಪಸಮರದಲ್ಲಿ ಮತ ಧ್ರುವೀಕರಣಗೊಂಡಿರುವಂತಹ ಸಾಧ್ಯತೆಯನ್ನು ಸಹ ತಳ್ಳಿ ಹಾಕುವಂತಿಲ್ಲ. ಶಿಗ್ಗಾವಿಯಲ್ಲಿ ಫೋಟೋ ಫಿನಿಶಿಪ್ ಫಲಿತಾಂಶ ಬರುವಂತಹ ಸಾಧ್ಯತೆ ಇಲ್ಲಿ ಹೆಚ್ಚಾಗಿದೆ. ಸಂಸದ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿಗೆ ಹೈಕಮಾಂಡ್ ಮಣೆ ಹಾಕಿ ಅವರಿಗೆ ಟಿಕೆಟ್ ಅನ್ನ ಕೊಡುತ್ತೆ. ಮತ್ತೊಂದು ಕಡೆ ಸತತ 6ನೇ ಬಾರಿಗೆ ಮುಸ್ಲಿಂ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕಣಕ್ಕೆ ಇಳಿಸಿ ಅಗ್ನಿ ಪರೀಕ್ಷೆಗೆ ಮುಂದಾಗಿದೆ. ಆರಂಭದಲ್ಲಿ ಅಜಂಪೀರ್ ಬಂಡಾಯವನ್ನ ಎದ್ದಿರ್ತಾರೆ, ನಂತರ ಅವರ ಮನವೊಲಿಸಿ ಯಾಸಿರ್ ಪರ ಅವರು ಪ್ರಚಾರ ಮಾಡುವಂತೆ ಕಾಂಗ್ರೆಸ್ ಮಾಡುವಲ್ಲಿ ಸಫಲ ಆಗುತ್ತೆ.